SSLC ಎಕ್ಸಾಮ್ ಆಯ್ತು, ರಿಸಲ್ಟ್ ಕೂಡ ಬಂದಾಯ್ತು. ಈಗ ಆ ವಿದ್ಯಾರ್ಥಿಯೊಬ್ಬ ಬರೆದಿರುವಂತ ಒಂದು ಪತ್ರ, ಆ ಪತ್ರ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. 500 ರೂಪಾಯಿ ನೋಟನ್ನು ಇಟ್ಟಿದ್ದಾನೆ. ಪ್ಲೀಸ್ ಸರ ನನ್ನ ಪಾಸ್ ಮಾಡಿ ಅಂತೇಳಿ ಉತ್ತರ ಪತ್ರಿಕೆಯಲ್ಲಿ ವಿಚಿತ್ರವಾಗಿ ಬರೆದಿದ್ದಾನೆ. ಪ್ಲೀಸ್ ಪಾಸ್ ಮಾಡಿ, ನನ್ನ ಲವ್ ಅನ್ನು ಕೂಡ ಪಾಸ್ ಮಾಡಿ ಅಂತೇಳಿ. ನನ್ನನ್ನ ಪಾಸ್ ಮಾಡಿದ್ರಷ್ಟೇ ನನ್ನ ಲವ್ ಪಾಸ್ ಆಗುತ್ತೆ ಅಂತೇಳಿ SSLC ಪರೀಕ್ಷಾ ಉತ್ತರ ಪತ್ರಿಕೆಯಲ್ಲಿ ವಿಚಿತ್ರವಾಗಿ ಉತ್ತರವನ್ನ ಬರೆದಿದ್ದಾನೆ. ಅಷ್ಟೇ ಅಲ್ಲ, 500 ರೂಪಾಯಿ ನೋಟನ್ನ ಇಟ್ಟು ಇದರಲ್ಲಿ ಚಾ ಕುಡೀರಿ ಅಂತ ಕೂಡ ಬರೆದಿದ್ದಾನೆ. ನನ್ನನ್ನ ಪಾಸ್ ಮಾಡಿದ್ರಷ್ಟೇ ನನ್ನ ಲವ್ ಪಾಸ್ ಆಗುತ್ತೆ ಅಂತೇಳಿ ವಿದ್ಯಾರ್ಥಿ ಬರೆದಿರುವಂತ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ನೀವು ನನಗೆ ಪಾಸ್ ಮಾಡಿದ್ರೆ ನಾನು ನಿಮಗೆ ಹಣ ಕೊಡ್ತೀನಿ ಅಂತ ಬರ್ದಾನೆ. ನೋಡಿ ಇಲ್ಲಿ, ಪ್ಲೀಸ್ ಸರ್, ಪ್ಲೀಸ್ ಮಿಸ್, ದಯವಿಟ್ಟು ನನಗೆ ಪಾಸ್ ಮಾಡಿ. ಪ್ಲೀಸ್ ಸರ್, ನನಗೆ ಪಾಸ್ ಮಾಡಿಲ್ಲ ಆದ್ರೆ ನಮ್ಮ ಮನೆಯಲ್ಲಿ ಮುಂದೆ ಶಾಲೆ ಕಳಿಸೋದಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಪಾಸ್ ಆಗಿಲ್ಲ ಆದ್ರೆ ನನ್ನ ಕಾಲೇಜ್ಗೆ ಹಚ್ಚೋದಿಲ್ಲ. ಪ್ಲೀಸ್ ನನ್ನನ್ನ ಪಾಸ್ ಮಾಡಿ ಅಂತ ಹೇಳಿ ಮತ್ತೊಂದು ಕಡೆ 500 ರೂಪಾಯಿ ನೋಟನ್ನ ಇಟ್ಟಿದ್ದಾನೆ. 500 ರೂಪಾಯಿ ನೋಟನ್ನ ಇಟ್ಟು ನನ್ನ ಲವ್ ನಿಮ್ಮ ಕೈಯಾಗೈತ್ರಿ, ನಾ ಪೇಪರ್ದಾಗ ಪಾಸ್ ಆದ್ರೆ ಅಷ್ಟ ಲವ್ ಮಾಡ್ತಾನೆ ಅಂದಾಳ, ಅದಕ್ಕೋಸ್ಕರ ನನ್ನ ಹುಡುಗಿ ನೀವ ಈ 500 ರೂಪಾಯಿ ಇಟ್ಕೊಂಡು ಚಾ ಕುಡೀರಿ ಸರ್ರಿ ಅಂತೇಳಿ ಪಾಸ್ ಮಾಡ್ಲಿ ಅಂತೇಳಿ ಪತ್ರವನ್ನ ಬರೆದಿರೋದಲ್ಲದೆ 500 ರೂಪಾಯಿ ನೋಟನ್ನ ಕೂಡ ಇಟ್ಟಿದ್ದಾನೆ. SSLC ವಿದ್ಯಾರ್ಥಿಯೊಬ್ಬ ಚಿಕ್ಕೋಡಿಯಲ್ಲಿ ಪತ್ತೆಯಾಗಿರುವಂತಹ ಈ ಉತ್ತರ ಪತ್ರಿಕೆ. SSLC ಎಕ್ಸಾಮ್ ಆಯ್ತು, ರಿಸಲ್ಟ್ ಕೂಡ ಬಂದಾಯ್ತು. ಈಗ ಆ ವಿದ್ಯಾರ್ಥಿಯೊಬ್ಬ ಬರೆದಿರುವಂತ ಒಂದು ಪತ್ರ, ಆ ಪತ್ರ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. 500 ರೂಪಾಯಿ ನೋಟನ್ನು ಇಟ್ಟಿದ್ದಾನೆ. ಪ್ಲೀಸ್ ಸರ ನನ್ನ ಪಾಸ್ ಮಾಡಿ ಅಂತೇಳಿ ಉತ್ತರ ಪತ್ರಿಕೆಯಲ್ಲಿ ವಿಚಿತ್ರವಾಗಿ ಬರೆದಿದ್ದಾನೆ. ಪ್ಲೀಸ್ ಪಾಸ್ ಮಾಡಿ, ನನ್ನ ಲವ್ ಅನ್ನು ಕೂಡ ಪಾಸ್ ಮಾಡಿ ಅಂತೇಳಿ. ನನ್ನನ್ನ ಪಾಸ್ ಮಾಡಿದ್ರಷ್ಟೇ ನನ್ನ ಲವ್ ಪಾಸ್ ಆಗುತ್ತೆ ಅಂತೇಳಿ SSLC ಪರೀಕ್ಷಾ ಉತ್ತರ ಪತ್ರಿಕೆಯಲ್ಲಿ ವಿಚಿತ್ರವಾಗಿ ಉತ್ತರವನ್ನ ಬರೆದಿದ್ದಾನೆ. ಅಷ್ಟೇ ಅಲ್ಲ, 500 ರೂಪಾಯಿ ನೋಟನ್ನ ಇಟ್ಟು ಇದರಲ್ಲಿ ಚಾ ಕುಡೀರಿ ಅಂತ ಕೂಡ ಬರೆದಿದ್ದಾನೆ. ನನ್ನನ್ನ ಪಾಸ್ ಮಾಡಿದ್ರಷ್ಟೇ ನನ್ನ ಲವ್ ಪಾಸ್ ಆಗುತ್ತೆ ಅಂತೇಳಿ ವಿದ್ಯಾರ್ಥಿ ಬರೆದಿರುವಂತ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ನೀವು ನನಗೆ ಪಾಸ್ ಮಾಡಿದ್ರೆ ನಾನು ನಿಮಗೆ ಹಣ ಕೊಡ್ತೀನಿ ಅಂತ ಬರ್ದಾನೆ. ನೋಡಿ ಇಲ್ಲಿ, ಪ್ಲೀಸ್ ಸರ್, ಪ್ಲೀಸ್ ಮಿಸ್, ದಯವಿಟ್ಟು ನನಗೆ ಪಾಸ್ ಮಾಡಿ. ಪ್ಲೀಸ್ ಸರ್, ನನಗೆ ಪಾಸ್ ಮಾಡಿಲ್ಲ ಆದ್ರೆ ನಮ್ಮ ಮನೆಯಲ್ಲಿ ಮುಂದೆ ಶಾಲೆ ಕಳಿಸೋದಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಪಾಸ್ ಆಗಿಲ್ಲ ಆದ್ರೆ ನನ್ನ ಕಾಲೇಜ್ಗೆ ಹಚ್ಚೋದಿಲ್ಲ. ಪ್ಲೀಸ್ ನನ್ನನ್ನ ಪಾಸ್ ಮಾಡಿ ಅಂತ ಹೇಳಿ ಮತ್ತೊಂದು ಕಡೆ 500 ರೂಪಾಯಿ ನೋಟನ್ನ ಇಟ್ಟಿದ್ದಾನೆ. 500 ರೂಪಾಯಿ ನೋಟನ್ನ ಇಟ್ಟು ನನ್ನ ಲವ್ ನಿಮ್ಮ ಕೈಯಾಗೈತ್ರಿ, ನಾ ಪೇಪರ್ದಾಗ ಪಾಸ್ ಆದ್ರೆ ಅಷ್ಟ ಲವ್ ಮಾಡ್ತಾನೆ ಅಂದಾಳ, ಅದಕ್ಕೋಸ್ಕರ ನನ್ನ ಹುಡುಗಿ ನೀವ ಈ 500 ರೂಪಾಯಿ ಇಟ್ಕೊಂಡು ಚಾ ಕುಡೀರಿ ಸರ್ರಿ ಅಂತೇಳಿ ಪಾಸ್ ಮಾಡ್ಲಿ ಅಂತೇಳಿ ಪತ್ರವನ್ನ ಬರೆದಿರೋದಲ್ಲದೆ 500 ರೂಪಾಯಿ ನೋಟನ್ನ ಕೂಡ ಇಟ್ಟಿದ್ದಾನೆ. SSLC ವಿದ್ಯಾರ್ಥಿಯೊಬ್ಬ ಚಿಕ್ಕೋಡಿಯಲ್ಲಿ ಪತ್ತೆಯಾಗಿರುವಂತಹ ಈ ಉತ್ತರ ಪತ್ರಿಕೆ. SSLC ಎಕ್ಸಾಮ್ ಆಯ್ತು, ರಿಸಲ್ಟ್ ಕೂಡ ಬಂದಾಯ್ತು. ಈಗ ಆ ವಿದ್ಯಾರ್ಥಿಯೊಬ್ಬ ಬರೆದಿರುವಂತ ಒಂದು ಪತ್ರ, ಆ ಪತ್ರ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. 500 ರೂಪಾಯಿ ನೋಟನ್ನು ಇಟ್ಟಿದ್ದಾನೆ. ಪ್ಲೀಸ್ ಸರ ನನ್ನ ಪಾಸ್ ಮಾಡಿ ಅಂತೇಳಿ ಉತ್ತರ ಪತ್ರಿಕೆಯಲ್ಲಿ ವಿಚಿತ್ರವಾಗಿ ಬರೆದಿದ್ದಾನೆ. ಪ್ಲೀಸ್ ಪಾಸ್ ಮಾಡಿ, ನನ್ನ ಲವ್ ಅನ್ನು ಕೂಡ ಪಾಸ್ ಮಾಡಿ ಅಂತೇಳಿ. ನನ್ನನ್ನ ಪಾಸ್ ಮಾಡಿದ್ರಷ್ಟೇ ನನ್ನ ಲವ್ ಪಾಸ್ ಆಗುತ್ತೆ ಅಂತೇಳಿ SSLC ಪರೀಕ್ಷಾ ಉತ್ತರ ಪತ್ರಿಕೆಯಲ್ಲಿ ವಿಚಿತ್ರವಾಗಿ ಉತ್ತರವನ್ನ ಬರೆದಿದ್ದಾನೆ. ಅಷ್ಟೇ ಅಲ್ಲ, 500 ರೂಪಾಯಿ ನೋಟನ್ನ ಇಟ್ಟು ಇದರಲ್ಲಿ ಚಾ ಕುಡೀರಿ ಅಂತ ಕೂಡ ಬರೆದಿದ್ದಾನೆ. ನನ್ನನ್ನ ಪಾಸ್ ಮಾಡಿದ್ರಷ್ಟೇ ನನ್ನ ಲವ್ ಪಾಸ್ ಆಗುತ್ತೆ ಅಂತೇಳಿ ವಿದ್ಯಾರ್ಥಿ ಬರೆದಿರುವಂತ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ನೀವು ನನಗೆ ಪಾಸ್ ಮಾಡಿದ್ರೆ ನಾನು ನಿಮಗೆ ಹಣ ಕೊಡ್ತೀನಿ ಅಂತ ಬರ್ದಾನೆ. ನೋಡಿ ಇಲ್ಲಿ, ಪ್ಲೀಸ್ ಸರ್, ಪ್ಲೀಸ್ ಮಿಸ್, ದಯವಿಟ್ಟು ನನಗೆ ಪಾಸ್ ಮಾಡಿ. ಪ್ಲೀಸ್ ಸರ್, ನನಗೆ ಪಾಸ್ ಮಾಡಿಲ್ಲ ಆದ್ರೆ ನಮ್ಮ ಮನೆಯಲ್ಲಿ ಮುಂದೆ ಶಾಲೆ ಕಳಿಸೋದಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಪಾಸ್ ಆಗಿಲ್ಲ ಆದ್ರೆ ನನ್ನ ಕಾಲೇಜ್ಗೆ
ಹಚ್ಚೋದಿಲ್ಲ, ಪ್ಲೀಸ್ ನನ್ನನ್ನ ಪಾಸ್ ಮಾಡಿ ಅಂತ ಹೇಳಿ. ಮತ್ತೊಂದು ಕಡೆ 500 ರೂಪಾಯಿ ನೋಟನ್ನ ಇಟ್ಟಿದ್ದಾನೆ. 500 ರೂಪಾಯಿ ನೋಟನ್ನ ಇಟ್ಟು ನನ್ನ ಲವ್ ನಿಮ್ಮ ಕೈಯಾಗೈತ್ರಿ, ನಾ ಪೇಪರ್ದಾಗ ಪಾಸ್ ಆದ್ರೆ ಅಷ್ಟ ಲವ್ ಮಾಡ್ತಾನೆ ಅಂದಾಳ, ಅದಕ್ಕೋಸ್ಕರ ನನ್ನ ಹುಡುಗಿ ನೀವ ಈ 500 ರೂಪಾಯಿ ಇಟ್ಕೊಂಡು ಚಾ ಕುಡೀರಿ ಸರ್ರಿ ಅಂತೇಳಿ ಪಾಸ್ ಮಾಡ್ಲಿ ಅಂತೇಳಿ ಪತ್ರವನ್ನ ಬರೆದಿರೋದಲ್ಲದೆ 500 ರೂಪಾಯಿ ನೋಟನ್ನ ಕೂಡ ಇಟ್ಟಿದ್ದಾನೆ. SSLC ವಿದ್ಯಾರ್ಥಿಯೊಬ್ಬ ಚಿಕ್ಕೋಡಿಯಲ್ಲಿ ಪತ್ತೆಯಾಗಿರುವಂತಹ ಈ ಉತ್ತರ ಪತ್ರಿಕೆ. SSLC ಎಕ್ಸಾಮ್ ಆಯ್ತು, ರಿಸಲ್ಟ್ ಕೂಡ ಬಂದಾಯ್ತು. ಈಗ ಆ ವಿದ್ಯಾರ್ಥಿಯೊಬ್ಬ ಬರೆದಿರುವಂತಹ ಒಂದು ಪತ್ರ, ಆ ಪತ್ರ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. 500 ರೂಪಾಯಿ ನೋಟನ್ನು ಇಟ್ಟಿದ್ದಾನೆ. ಪ್ಲೀಸ್ ಸರ ನನ್ನ ಪಾಸ್ ಮಾಡಿ ಅಂತೇಳಿ ಉತ್ತರ ಪತ್ರಿಕೆಯಲ್ಲಿ ವಿಚಿತ್ರವಾಗಿ ಬರೆದಿದ್ದಾನೆ. ಪ್ಲೀಸ್ ಪಾಸ್ ಮಾಡಿ, ನನ್ನ ಲವ್ ಅನ್ನು ಕೂಡ ಪಾಸ್ ಮಾಡಿ ಅಂತೇಳಿ. ನನ್ನನ್ನ ಪಾಸ್ ಮಾಡಿದ್ರಷ್ಟೇ ನನ್ನ ಲವ್ ಪಾಸ್ ಆಗುತ್ತೆ ಅಂತೇಳಿ SSLC ಪರೀಕ್ಷಾ ಉತ್ತರ ಪತ್ರಿಕೆಯಲ್ಲಿ ವಿಚಿತ್ರವಾಗಿ ಉತ್ತರವನ್ನ ಬರೆದಿದ್ದಾನೆ. ಅಷ್ಟೇ ಅಲ್ಲ, 500 ರೂಪಾಯಿ ನೋಟನ್ನ ಇಟ್ಟು ಇದರಲ್ಲಿ ಚಾ ಕುಡೀರಿ ಅಂತ ಕೂಡ ಬರೆದಿದ್ದಾನೆ. ನನ್ನನ್ನ ಪಾಸ್ ಮಾಡಿದ್ರಷ್ಟೇ ನನ್ನ ಲವ್ ಪಾಸ್ ಆಗುತ್ತೆ ಅಂತೇಳಿ ವಿದ್ಯಾರ್ಥಿ ಬರೆದಿರುವಂತಹ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ನೀವು ನನಗೆ ಪಾಸ್ ಮಾಡಿದ್ರೆ ನಾನು ನಿಮಗೆ ಹಣ ಕೊಡ್ತೀನಿ ಅಂತ ಬರ್ದಾನೆ. ನೋಡಿ ಇಲ್ಲಿ, ಪ್ಲೀಸ್ ಸರ್, ಪ್ಲೀಸ್ ಮಿಸ್, ದಯವಿಟ್ಟು ನನಗೆ ಪಾಸ್ ಮಾಡಿ. ಪ್ಲೀಸ್ ಸರ್, ನನಗೆ ಪಾಸ್ ಮಾಡಿಲ್ಲ ಆದ್ರೆ ನಮ್ಮ ಮನೆಯಲ್ಲಿ ಮುಂದೆ ಶಾಲೆ ಕಳಿಸೋದಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಪಾಸ್ ಆಗಿಲ್ಲ ಆದ್ರೆ ನನ್ನ ಕಾಲೇಜ್ಗೆ ಹಚ್ಚೋದಿಲ್ಲ. ಪ್ಲೀಸ್ ನನ್ನನ್ನ ಪಾಸ್ ಮಾಡಿ ಅಂತ ಹೇಳಿ. ಮತ್ತೊಂದು ಕಡೆ 500 ರೂಪಾಯಿ ನೋಟನ್ನ ಇಟ್ಟಿದ್ದಾನೆ. 500 ರೂಪಾಯಿ ನೋಟನ್ನ ಇಟ್ಟು ನನ್ನ ಲವ್ ನಿಮ್ಮ ಕೈಯಾಗೈತ್ರಿ, ನಾ ಪೇಪರ್ದಾಗ ಪಾಸ್ ಆದ್ರೆ ಅಷ್ಟ ಲವ್ ಮಾಡ್ತಾನೆ ಅಂದಾಳ, ಅದಕ್ಕೋಸ್ಕರ ನನ್ನ ಹುಡುಗಿ ನೀವ ಈ 500 ರೂಪಾಯಿ ಇಟ್ಕೊಂಡು ಚಾ ಕುಡೀರಿ ಸರ್ರಿ ಅಂತೇಳಿ ಪಾಸ್ ಮಾಡ್ಲಿ ಅಂತೇಳಿ ಪತ್ರವನ್ನ ಬರೆದಿರೋದಲ್ಲದೆ 500 ರೂಪಾಯಿ ನೋಟನ್ನ ಕೂಡ ಇಟ್ಟಿದ್ದಾನೆ. SSLC ವಿದ್ಯಾರ್ಥಿಯೊಬ್ಬ ಚಿಕ್ಕೋಡಿಯಲ್ಲಿ ಪತ್ತೆಯಾಗಿರುವಂತಹ ಈ ಉತ್ತರ ಪತ್ರಿಕೆ. SSLC ಎಕ್ಸಾಮ್ ಆಯ್ತು, ರಿಸಲ್ಟ್ ಕೂಡ ಬಂದಾಯ್ತು. ಈಗ ಆ ವಿದ್ಯಾರ್ಥಿಯೊಬ್ಬ ಬರೆದಿರುವಂತಹ ಒಂದು ಪತ್ರ, ಆ ಪತ್ರ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. 500 ರೂಪಾಯಿ ನೋಟನ್ನು ಇಟ್ಟಿದ್ದಾನೆ. ಪ್ಲೀಸ್ ಸರ ನನ್ನ ಪಾಸ್ ಮಾಡಿ ಅಂತೇಳಿ ಉತ್ತರ ಪತ್ರಿಕೆಯಲ್ಲಿ ವಿಚಿತ್ರವಾಗಿ ಬರೆದಿದ್ದಾನೆ. ಪ್ಲೀಸ್ ಪಾಸ್ ಮಾಡಿ, ನನ್ನ ಲವ್ ಅನ್ನು ಕೂಡ ಪಾಸ್ ಮಾಡಿ ಅಂತೇಳಿ. ನನ್ನನ್ನ ಪಾಸ್ ಮಾಡಿದ್ರಷ್ಟೇ ನನ್ನ ಲವ್ ಪಾಸ್ ಆಗುತ್ತೆ ಅಂತೇಳಿ SSLC ಪರೀಕ್ಷಾ ಉತ್ತರ ಪತ್ರಿಕೆಯಲ್ಲಿ ವಿಚಿತ್ರವಾಗಿ ಉತ್ತರವನ್ನ ಬರೆದಿದ್ದಾನೆ. ಅಷ್ಟೇ ಅಲ್ಲ, 500 ರೂಪಾಯಿ ನೋಟನ್ನ ಇಟ್ಟು ಇದರಲ್ಲಿ ಚಾ ಕುಡೀರಿ ಅಂತ ಕೂಡ ಬರೆದಿದ್ದಾನೆ. ನನ್ನನ್ನ ಪಾಸ್ ಮಾಡಿದ್ರಷ್ಟೇ ನನ್ನ ಲವ್ ಪಾಸ್ ಆಗುತ್ತೆ ಅಂತೇಳಿ ವಿದ್ಯಾರ್ಥಿ ಬರೆದಿರುವಂತಹ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ನೀವು ನನಗೆ ಪಾಸ್ ಮಾಡಿದ್ರೆ ನಾನು ನಿಮಗೆ ಹಣ ಕೊಡ್ತೀನಿ ಅಂತ ಬರ್ದಾನೆ. ನೋಡಿ ಇಲ್ಲಿ, ಪ್ಲೀಸ್ ಸರ್, ಪ್ಲೀಸ್ ಮಿಸ್, ದಯವಿಟ್ಟು ನನಗೆ ಪಾಸ್ ಮಾಡಿ. ಪ್ಲೀಸ್ ಸರ್, ನನಗೆ ಪಾಸ್ ಮಾಡಿಲ್ಲ ಆದ್ರೆ ನಮ್ಮ ಮನೆಯಲ್ಲಿ ಮುಂದೆ ಶಾಲೆ ಕಳಿಸೋದಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಪಾಸ್ ಆಗಿಲ್ಲ ಆದ್ರೆ ನನ್ನ ಕಾಲೇಜ್ಗೆ ಹಚ್ಚೋದಿಲ್ಲ. ಪ್ಲೀಸ್ ನನ್ನನ್ನ ಪಾಸ್ ಮಾಡಿ ಅಂತ ಹೇಳಿದ್ರು. ಮತ್ತೊಂದು ಕಡೆ 500 ರೂಪಾಯಿ ನೋಟನ್ನ ಇಟ್ಟಿದ್ದಾನೆ. 500 ರೂಪಾಯಿ ನೋಟನ್ನ ಇಟ್ಟು ನನ್ನ ಲವ್ ನಿಮ್ಮ ಕೈಯಾಗೈತ್ರಿ, ನಾ ಪೇಪರ್ದಾಗ ಪಾಸ್ ಆದ್ರೆ ಅಷ್ಟ ಲವ್ ಮಾಡ್ತಾನೆ ಅಂದಾಳ, ಅದಕ್ಕೋಸ್ಕರ ನನ್ನ ಹುಡುಗಿ ನೀವ ಈ 500 ರೂಪಾಯಿ ಇಟ್ಕೊಂಡು ಚಾ ಕುಡೀರಿ ಸರ್ರಿ ಅಂತೇಳಿ ಪಾಸ್ ಮಾಡ್ಲಿ ಅಂತೇಳಿ ಪತ್ರವನ್ನ ಬರೆದಿರೋದಲ್ಲದೆ 500 ರೂಪಾಯಿ ನೋಟನ್ನ ಕೂಡ ಇಟ್ಟಿದ್ದಾನೆ. SSLC ವಿದ್ಯಾರ್ಥಿಯೊಬ್ಬ ಚಿಕ್ಕೋಡಿಯಲ್ಲಿ ಪತ್ತೆಯಾಗಿರುವಂತಹ ಈ ಉತ್ತರ ಪತ್ರಿಕೆ.